ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಆದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 77ನೇ ಜನ್ಮದಿನದ ಸಂಭ್ರಮಾಚರಣೆ ಅಂಗವಾಗಿ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರವು ಆರ್ಥಿಕವಾಗಿ ಹಿಂದುಳಿದ ಹಾಗೂ ಸರ್ಕಾರದ ಯಾವುದೇ ವೈದ್ಯಕೀಯ ಯೋಜನೆಗಳಿಗೆ ಒಳಪಡದ 100 ರೋಗಿಗಳಿಗೆ ಉಚಿತ ಎಂಜಿಯೋಗ್ರಫಿ ಹಾಗೂ ಆಯ್ದ 25 ಜನರಿಗೆ ಎಂಜಿಯೋಪ್ಲಾಸ್ಟಿ ನೆರವೇರಿಸಲಾಗಿದೆ. ವಿಷಯವನ್ನ ಪತ್ರಿಕಾಗೋಷ್ಠಿಯಲ್ಲಿ ಇಂದು ತಿಳಿಸಿದ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರು ಆದ ಡಾಕ್ಟರ್ ಕರ್ನಾಲಿಯಂ ದಯಾನಂದ ಅವರು, ರೋಗಿಯು ಆರ್ಥಿಕವಾಗಿ ಹಿಂದುಳಿದವರಾಗಿರಬೇಕು ಮತ್ತು ಸರ್ಕಾರಿ ಯೋಜನೆಯ ಯಾವುದೇ ಲಾಭಾರ್ಥಿಯಾಗಿರಬಾರದು. ಕುಟುಂಬದಿಂದ ವಂಚಿತರಾದ ಹಿರಿಯ ನಾಗರಿಕರು ಈ ಯೋಜನೆಗೆ ಅರ್ಹರು. ಪ್ರಥಮ 100 ಜನರಿಗೆ ಎಂಜಿಯೋಗ್ರಫಿ ಹಾಗೂ 25 ಎಂಜಿಯೋಪ್ಲಾಸ್ಟಿ ನೆರವೇರಿಸಲು ಆದ್ಯತೆ ನೀಡಲಾಗಿದೆ. ರೋಗಿಗಳು ಕಡಿಮೆ ರಕ್ತದೊತ್ತಡ, ಕಿಡ್ನಿ, ಲಿವರ್ ಹಾಗೂ ನರರೋಗದಿಂದ ಬಳಲುತ್ತಿರಬಾರದು. ಅವಶ್ಯಕವಿರುವ ರೋಗಿಗಳಿಗೆ ಕೇವಲ 1 ಸ್ಟೆಂಟ್ ಮಾತ್ರ ಅಳವಡಿಸಲಾಗಿದೆ. ಹೃದಯದಲ್ಲಿ 1ಕ್ಕಿಂತ ಹೆಚ್ಚು ಬ್ಲಾಕ್ಗಳು ಇದ್ರೆ ಅವರಿಗೆ ಸ್ಟಂಟ್ ಹಾಕಲಾಗುವುದಿಲ್ಲ ಎಂದು ಹೇಳಿದ್ರು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್ ಕಡ್ಡಾಯ. ಈ ಯೋಜನೆಯೊಂದಿಗೆ ಯಾವುದೇ ಆರೋಗ್ಯ ಯೋಜನೆ, ವಿಮಾ ಯೋಜನೆಗಳನ್ನ ಇದರಲ್ಲಿ ಸೇರಿಸಲಾಗುವುದಿಲ್ಲ. ವೈದ್ಯಕೀಯ ದಾಖಲೆಗಳನ್ನ ಕಾಗದದಲ್ಲಿ ಮಾತ್ರ ನೀಡಲಾಗಿದೆ. ಉತ್ತರ ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಹೃದ್ರೋಗಕ್ಕೆ ಸಮಗ್ರ ಮತ್ತು ಸುಸಜ್ಜಿತವಾದ ಚಿಕಿತ್ಸೆ ನೀಡುವುದಕ್ಕಾಗಿ 1997ರಲ್ಲಿ ಅತ್ಯಂತ ಅನುಭವಿ ತಜ್ಞ ವೈದ್ಯರ ಮೂಲಕ ಹೃದ್ರೋಗ ವಿಭಾಗವನ್ನ ಪ್ರಾರಂಭಿಸಿದ್ರೆ 2000ರಲ್ಲಿ ಕ್ಯಾಥೆ ಲ್ಯಾಬ್ ಅನ್ನ ಅಳವಡಿಸಿ ಹೃದಯ ರೋಗ ಚಿಕಿತ್ಸಾ ಪ್ರಕ್ರಿಯೆಯನ್ನ ಪ್ರಾರಂಭಿಸಲಾಗಿದೆ. ಇಲ್ಲಿಯ ತನಕ ಸುಮಾರು 1.50 ಲಕ್ಷ ಎಂಜಿಯೋಗ್ರಫಿ ಮತ್ತು ಎಂಜಿಯೋಪ್ಲಾಸ್ಟಿ ನೆರವೇರಿಸಲಾಗಿದೆ. ಈ ಭಾಗದಲ್ಲಿ ಅತಿ ಹೆಚ್ಚು ಜನ ಹೃದಯಕ್ಕೆ ಚಿಕಿತ್ಸೆ ನೀಡಿರುವುದು ನಮ್ಮ ಹೆಗ್ಗಳಿಕೆ. ಸಂಸ್ಥೆಯ ಕಾರ್ಯಾಧ್ಯಕ್ಷರು ಆದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆಸ್ಪತ್ರೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗಿದೆ. ಜಿಲ್ಲೆಯ ವಿವಿಧ ಭಾಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಹೃದಯ ರೋಗ ಅಂತೂ ಎಲ್ಲ ಕಡೆ ಜಾಸ್ತಿಯಾಗಿ ಬೆಳೀತಾ ಇದೆ. ಈ ರೋಗ ಸಣ್ಣವರಲ್ಲ ದೊಡ್ಡವರಲ್ಲ ಅಂತ ನೋಡಂಗಿಲ್ಲ, ಎಲ್ಲರದು ಕಡೆ ರೋಗ ಬರ್ತಾ ಇದೆ. ಇದು ಮೇ ಬಿ ಬಿಕಾಸ್ ಆಫ್ ಬ್ಲಡ್ ಪ್ರೆಷರು, ಶುಗರು, ಸ್ಮೋಕಿಂಗು, ಸ್ಟ್ರೆಸ್ಸು, ಆಲ್ಕೋಹಾಲು, ಡಯಾಬಿಟಿಸ್ ಎಲ್ಲ ಇರೋದ್ರಿಂದ, ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ. ಈಗ ಕೋವಿಡ್ ಆದಮೇಲೆ ಇತ್ತಿತ್ತಲಲ್ಲಿ ನಾವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನಾವು ಹೃದಯ ಹಾರ್ಟ್ ಅಟ್ಯಾಕ್ ಎಲ್ಲ ನೋಡ್ತಾ ಇದ್ದೇವೆ. ಸೊ ಈ ರೋಗಿಗಳಿಗೆ ನಾವು ಇದೆಲ್ಲ ನೋಡಿದಾಗ ಏನು ಅನ್ನಿಸ್ತು ನಮಗೆ, ದೇರ್ ಆರ್ ಸರ್ಟನ್ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ನಾಟ್ ಏಬಲ್ ಟು ಅಫೋರ್ಡ್ ದ ಪ್ರೊಸೀಜರ್. ಅವ್ರಿಗೆ ಎಂಜಿಯೋಪ್ಲಾಸ್ಟಿ ಬೇಕಾಗುತ್ತೆ. ಈಗ ಮನೆಯಲ್ಲಿ ಒಬ್ಬ ಹಿರಿಯ ಮನುಷ್ಯ ಇರ್ಬೋದು, ಅವ್ರ ಹತ್ರ ಒಂದು ಕಾರ್ಡ್ ಯಾವುದೂ ಇಲ್ಲ, ಆದರೆ ಅವನಿಗೆ ಎಂಜಿಯೋಪ್ಲಾಸ್ಟಿ ಬೇಕು. ಈಸ್ ದ ಓನ್ಲಿ ಬ್ರೆಡ್ ಅರ್ನರ್ ಆಫ್ ದ ಫ್ಯಾಮಿಲಿ. ಸೊ ಅವ್ರಿಗೆ ನಾವು ಅಂಥವ್ರಿಗೆ ಎಂಜಿಯೋಪ್ಲಾಸ್ಟಿ ಮಾಡಿ ಕೊಟ್ಟಿವಪ್ಪ ಅಂತಂದರೆ ಹೀ ಕ್ಯಾನ್ ಮ್ಯಾನೇಜ್ ದ ಫ್ಯಾಮಿಲಿ ಅಂತ ಅನ್ನೋದು ಒಂದು ಉದ್ದೇಶ. ಅವ್ರಿದ್ರೆ ಬೆನಿಫಿಟ್. ಅದು ಸಿಮಿಲರ್ಲಿ ಯಾರಾದರೂ ಒಬ್ರು ಯಂಗ್ ಪರ್ಸನ್ ಇದ್ದಿದ್ರು, ಅವ್ರ ತಂದೆ ತಾಯಿ ಯಾರು ಇದ್ದಿರಲಿಲ್ಲ, ಹೀ ಈಸ್ ಬಿನ್ ದ ಮೇನ್ ಬ್ರೆಡ್ ಅರ್ನರ್ ಫಾರ್ ದ ಫ್ಯಾಮಿಲಿ. ವಿ ಶುಡ್ ಡೂ ಸಮಥಿಂಗ್ ಫಾರ್ ಹಿಮ್, ಬಟ್ ಹಿ ಡಸಂಟ್ ಹ್ಯಾವ್ ಎನಿ ಕಾರ್ಡ್. ನಾವು ದಿನ ನಾವು ಇದರ ಪ್ರಾಕ್ಟೀಸಲ್ಲಿ ನಾವು ನೋಡ್ತಾ ಇರ್ತೇವೆ, ಇಂಥ ಜನರು ಬರ್ತಿರ್ತಾರೆ ಹೂ ಕೆನಾಟ್ ಅಫೋರ್ಡ್, ಹೂ ಹ್ಯಾಸ್ ಅ ಪ್ರಾಬ್ಲಮ್. ಸೊ ಅಂಥ ಜನರಿಗೆ ವಿ ಥಾಟ್ ವಿ ವಿಲ್ ಗಿವ್. And on the occasion of our chairman sir's birthday, he told that you go ahead and do the angioplasty for 25 patients freely and 100 angiograms freely for the patients, and make sure that they don't come under any benefits, and it should benefit the society, it should benefit the patient. That is what is the whole idea. And in this we are avoiding the complex procedures. ಯಾಕಂದರೆ ಕಾಂಪ್ಲೆಕ್ಸ್ ಪ್ರೊಸೀಜರ್ದಲ್ಲಿ ಜಾಸ್ತಿ ಹಾರ್ಡ್ವೇರ್ಸ್ ಅಂದರೆ ನಾವು ಪ್ರೊಸೀಜರ್ ಮಾಡಬೇಕಾದ್ರೆ ಏನು ಮಟೀರಿಯಲ್ ಯೂಸ್ ಮಾಡ್ತೀವಲ್ಲ ಅದು ಜಾಸ್ತಿ ಆಗುತ್ತೆ. ಅದಾದರೆ ತುಂಬ ಕಾಸ್ಟ್ ಆಗುತ್ತೆ. ಇಟ್ ಆಲ್ಸೋ ಶುಡ್ ಬಿ ಎಕನಾಮಿಕಲ್ ಆಲ್ಸೋ ಟು ದ ಇನ್ಸ್ಟಿಟ್ಯೂಷನ್, which should not give the burden to the institution also, but we should be able to pass it on to the more and more people is the whole idea. ಸೊ ನಿಮ್ಗೇನಾದರೂ ಮತ್ತೇನಾದರೂ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಅಥವಾ ಏನಾದರೂ ಇದ್ದರೆ ವಿ ವಿಲ್ ಬಿ ವೆರಿ ಹ್ಯಾಪಿ ಟು ಆನ್ಸರ್ ದೋಸ್ ಕ್ವಶನ್ಸ್ ಆ್ಯಂಡ್ ದಿಸ್ ಅಕೇಷನ್. ಅವರಿಗೆ ನಾವೇನು ಮಾಡ್ತೇವೆ ರೀ, ಅವರಿಗೆ ನಾವು ವಿ ವಿಲ್ ಡೂ ದ ಪ್ರೊಸೀಜರ್ ಫಾರ್ ದೆಮ್ ಅಂಡರ್ ದ ಸ್ಕೀಮ್ ಅಷ್ಟೇ. ಸಿ ಬಿಕಾಸ್ ಹಿ ಹ್ಯಾಸ್ ಗಾಟ್ ದ ಕಾರ್ಡ್, ವಿ ಶುಡ್ ನಾಟ್ ಗಿವ್ ಇಟ್ ಟು ಹಿಮ್. ಇಫ್ ಯು ಗಿವ್ ಇಟ್ ಟು ಹಿಮ್, ಇಟ್ ಇಸ್ ಆಫ್ ನೋ ಯೂಸ್. ಆಸ್ ಇಟ್ ಈಸ್, ಹಿ ಹ್ಯಾಸ್ ಗಾಟ್ ಅ ಸ್ಕೀಮ್, ವಿ ಕ್ಯಾನ್ ಗೆಟ್ ಇಟ್ ಅಪ್ರೂವಲ್ and then we do the procedure for them also. Not that we will not do the procedure for them. Because he has got the card, we do the procedure for him. We get it sanctioned and then we do it. That is what we are doing it now, right now. ಆ ಸ್ಕೀಮಲ್ಲೇ ನಮ್ದು ಈಗ ಕೂಡ 70ರಿಂದ 80% ನಮ್ಮ ಸ್ಕೀಮಲ್ಲಿ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ದಿವಸ ಮಾಡ್ತಾರೆ. ದಿವಸ ಸುಮಾರು 15ರಿಂದ 16 ಆಂಜಿಯೋಗ್ರಾಮ್ಸು, ಒಂದು 5-6 ಆಂಜಿಯೋಪ್ಲಾಸ್ಟಿಸ್ ದಿವಸ ನಡೀತಾ ಇದೆ. ಈಗ ಅದು ಬಿಟ್ಟು ಕೆಲವರೆಲ್ಲ ಗ್ಯಾಪ್ ಇರ್ತದೆ. ಕೆಲವರು ಹಿರಿಯ ನಾಗರಿಕರು ಇರ್ತಾರೆ, ಕೆಲವರು ಇರ್ತಾರೆ, ಅವ್ರಿಗೆ ಯಾವುದು ಬೆನಿಫಿಟ್ ಇರೋದಿಲ್ಲ. ಅಂಥವ್ರಿಗೆ ನಾವು ಕವರ್ ಮಾಡಬೇಕಂತ ಇಷ್ಟಪಡ್ತೀವಿ. ಈಗ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್ ಇರ್ತಾರೆ, ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ, ದೇ ಡೋಂಟ್ ಕಮ್ ಅಂಡರ್ ಸರ್ಟನ್ ಸ್ಕೀಮ್ಸ್.
ಫಸ್ಟ್ ಕಮ್ ಫಸ್ಟ್ ಸರ್, ಯಾರು ಫಸ್ಟ್ ನಮ್ಗೆ ಬರ್ತಾರೆ. ಅವ್ರಿಗೆ ಇನ್ಕಮ್ ನೀವು ಹೇಳೋ ಪ್ರಕಾರ ಇನ್ಕಮ್ ಏನು ಕಡಿಮೆ ಇನ್ಕಮ್ ಅಂತ ಹೇಳಿದ್ದೀರಾ ನೀವು, ಲೆಸ್ ಇನ್ಕಮ್ ಅಂತ, ಆ ರೀತಿ ಪೆನ್ಷನ್ ಅಂದರೆ whole idea is the patient should not be from the affluent family coming in an Audi car and asking for an angioplasty. That is what we want to tell, like that, that person should feel that, I am not claiming somebody else's bread. That is whole idea, like, ಈಗಂತೂ ನಾವು ಆಗಸ್ಟ್ ಮಂತಲ್ಲಿ ಮಾಡ್ಬೇಕಂತ ಹೇಳಿದ್ದಾರೆ, ಇದು ಹೋಲ್ ಆಫ್ ಆಗಸ್ಟ್ ಮಂತಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆ ವೈದ್ಯಕೀಯ ನಿರ್ದೇಶಕರು ಆದ ಡಾಕ್ಟರ್ ಎಂ ಕರ್ನಲ್ ದಯಾನಂದ, ಹೃದಯ ರೋಗ ವಿಭಾಗ ಮುಖ್ಯಸ್ಥರು ಆದ ಡಾಕ್ಟರ್ ಸಂಜಯ್ ಪೋರವಾಲ್, ಹಿರಿಯ ಹೃದ್ರೋಗ ತಜ್ಞ ವೈದ್ಯರು ಆದ ಡಾಕ್ಟರ್ ಸುರೇಶ್ ವಿ ಪಟ್ಟೇದ, ಡಾಕ್ಟರ್ ಆರ್.ಬಿ. ನೆರ್ಲಿ, ಡೈರೆಕ್ಟರ್ ಕ್ಲಿನಿಕಲ್ ಸರ್ವಿಸ್ ಡಾಕ್ಟರ್ ರಾಜಶೇಖರ್ ಸೋಮನಟ್ಟಿ, ಡಾಕ್ಟರ್ ಸಮೀರ್ ಅಂಬರ, ಡಾಕ್ಟರ್ ಪ್ರಸಾದ್ ಎಂಆರ್, ಡಾಕ್ಟರ್ ವಿಶ್ವನಾಥ ಹೆಸರೂರ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.